ಇವತ್ತು ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಿದರೆ ಮಾತ್ರ ಇವತ್ತು ಮುಂದಿನ ಪೀಳಿಗೆ ಉಳಿಲಿಕ್ಕೆ ಸಾಧ್ಯ ಇದೆ. ಅರಣ್ಯ ಪ್ರಕೃತಿ ಪರಿಸರ ಇಲ್ಲದೇ ಇದ್ದರೆ ಅದು ಏನೂ ಉಳಿಯೋದಿಲ್ಲ. ಹೀಗಾಗಿ ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅರಣ್ಯ ಉಳಿಸುವಂಥದ್ದು, ಸಂರಕ್ಷಣೆ ಮಾಡುವಂಥದ್ದು ಮತ್ತು ಜೀವ ವೈವಿಧ್ಯತೆ ಏನಿದೆ ಅಲ್ಲ, ಆ ಜೀವ ವೈವಿಧ್ಯತೆ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಆ ದೃಷ್ಟಿಯಿಂದ ಇವತ್ತು ನಿಮ್ಮೆಲ್ಲರಿಗೆ ಆ ಭಗವಂತನು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾನೆ. ಏಕೆಂದರೆ ಈ ಭೂಮಿ ಇರುವಂಥದ್ದು ಒಂದೇ. ನಾವು ಮುಂದಿನ ಪೀಳಿಗೆಗೆ ಅದನ್ನು ಉತ್ತಮವಾಗಿ ಆರೋಗ್ಯಕರವಾಗಿ ಹಸ್ತಾಂತರ ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಮುಂಚೂಣಿ ಹಂತದಲ್ಲಿ, ಅಂದರೆ ತಳ ಹಂತದಲ್ಲಿ ಕೆಲಸ ಮಾಡುವಂಥವರು ಗಾರ್ಡ್ಸ್ ಇದ್ದೀರಿ, ಅಥವಾ ನಮ್ಮಲ್ಲಿ ಇವತ್ತು DRFOs ಇದ್ದೀರಿ, RFOಗಳಿದ್ದೀರಿ. ಮುಖ್ಯವಾಗಿ ಇವತ್ತು ಹಸಿರು ಹೊದಿಕೆ ಉಳಿದಿದೆ, ಅರಣ್ಯ ಜಮೀನು ಉಳಿದಿದೆ ಅಂದರೆ ಅದೆಲ್ಲ